ಲೇಡೀಸ್ ಅಂಡ್ ಜೆಂಟಲ್ಮನ್, ಡಿ.ಕೆ. ಶಿವಕುಮಾರ್ ಅಂತ ಅಂದ್ರೇನೆ ಹಾಗೆ ಅಂದ್ಕೊಂಡಿದ್ದನ್ನ ಮಾಡಿ ತೋರಿಸುವಂತಹ ಛಲದಂಕ ಮಲ್ಲ. ಆದ್ರೆ ಇಂತಹ ಬಲಿಷ್ಠ ರಾಜಕಾರಣಿಗೆ ಅದೊಂದು ಕನಸು ನನಸಾಗ್ಲೇ ಇಲ್ಲ. ಅದೇನಂದ್ರೆ ಸಿಎಂ ಆಗುವ ಆಸೆ ಈಡೇರ್ಲೇ ಇಲ್ಲ. ಸಿಎಂ ಸೀಟಿಗಾಗಿ ಕಾದು ಕಾದು ಕಂಗೆಟ್ಟಿರುವಂತಹ ಡಿ.ಕೆ. ಶಿವಕುಮಾರ್ ಈಗ ಅದೊಂದು ಸ್ಫೋಟಕ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದು ಹೈಕಮಾಂಡ್ ಸೇರಿದಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ತಲೆನೋವನ್ನ ತರಿಸಿದೆ. ಇಷ್ಟಕ್ಕೂ ಏನದು ವಿಚಾರ ಅಂತೀರಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಕೆಪಿಸಿಸಿ ಅಧ್ಯಕ್ಷರು ಆಗಿರುವ ಡಿ.ಕೆ. ಶಿವಕುಮಾರ್ ಹೇಳಿ ಕೇಳಿ ಹಠವಾದಿ. ಅವರು ಎಂತಹ ಅಸಾಧ್ಯವಾಗಿದ್ದನ್ನು ಕೂಡ ಸಾಧ್ಯ ಮಾಡ್ತಾರೆ. ಈಗ ದಾವೋಸ್ ಪ್ರವಾಸವನ್ನ ಮುಗಿಸಿ ಬಂದಿರುವಂತಹ ಡಿ.ಕೆ. ಶಿವಕುಮಾರ್ ಫುಲ್ ಅಲರ್ಟ್ ಆಗಿದ್ದಾರೆ. ಸಿಎಂ ಸೀಟಿಗೇರೋದಕ್ಕೆ ಅದೊಂದು ಧೈರ್ಯವನ್ನ ಮಾಡಿದ್ದಾರೆ. ಅದು ಬೇರೆ ಏನೂ ಅಲ್ಲ, ಪ್ಲಾನ್ ಬಿ. ಏನದು ಪ್ಲಾನ್ ಬಿ ಅಂತ ಅಂದ್ರೆ ಸಿಂಪಲ್, ಬಿಜೆಪಿ ಜೊತೆಗೆ ಕೈ ಜೋಡಿಸೋದು. ಕಾಂಗ್ರೆಸ್ ನಿಷ್ಠರಾದ ಡಿ.ಕೆ. ಸಿಎಂ ಕುರ್ಚಿ ಮೇಲೆ ಕೂರೋದಕ್ಕೆ ಕಾಂಗ್ರೆಸ್ ಬದ್ಧ ವೈರಿ ಬಿಜೆಪಿ ಜೊತೆಗೆ ಕೈ ಜೋಡಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಇನ್ನೊಂದು ಗಮನಿಸಬೇಕಾದಂತಹ ವಿಚಾರ ಏನಪ್ಪಾ ಅಂತ ಅಂದ್ರೆ, ರಾಹುಲ್ ಗಾಂಧಿ ಅವರ ಸಿದ್ಧಾಂತಕ್ಕೆ ಡಿ.ಕೆ. ಸಹೋದರರು ತದ್ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳಿದ್ದಾರೆ. ಆದ್ರೆ ಡಿ.ಕೆ. ಸಹೋದರ ಮಾಜಿ ಸಂಸದ ಡಿ.ಕೆ. ಸುರೇಶ್ ಇದನ್ನ ಪರೋಕ್ಷವಾಗಿ ವಿರೋಧಿಸಿದ್ದಾರೆ. ಇದ್ರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ದಾವೋಸ್ಗೆ ಹೋಗಿ ಬಂದಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಬಿಜೆಪಿ ಜೊತೆಗೆ ಕೈ ಜೋಡಿಸೋದಕ್ಕೆ ದೃಢ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಅವರು ದೆಹಲಿಯ ಬಿಜೆಪಿ ನಾಯಕರ ಜೊತೆಗೆ ಮಾತುಕತೆ ನಡೆಸಿದ್ದು, ಅವರಿಂದ ಡಿ.ಕೆ.ಗೆ ಕೆಂಪು ಹಾಸಿನ ಸ್ವಾಗತ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಡಿ.ಕೆ. ಬಗ್ಗೆ ಸಾಫ್ಟ್ ಕಾರ್ನರ್ ಅನ್ನ ತೋರ್ತಾ ಇದ್ದಾರೆ. ಡಿ.ಕೆ. ಅವರ ನಡೆಗಳು ಇದಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡ್ತಾ ಇದೆ. ವಿಧಾನ ಮಂಡಲ ಅಧಿವೇಶನದಲ್ಲಿ ರಾಜ್ಯಪಾಲರ ನಡೆಗೆ ಕಾಂಗ್ರೆಸ್ ಮುಖಂಡರು ವಿರೋಧಿಸ್ತಾ ಇದ್ರು. ಆದ್ರೆ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಕೂಡ ಡಿ.ಕೆ. ಅದ್ರ ಬಗ್ಗೆ ಅಷ್ಟಾಗಿ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆಯನ್ನ ನೀಡಲಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರು ರಾಜ್ಯಪಾಲರು ಕೇಂದ್ರದ ಮೋದಿ ಸರ್ಕಾರದ ಕೈಗೊಂಬೆ ಅಂತ ವಾಗ್ದಾಳಿ ನಡೆಸಿದ್ರು. ಡಿ.ಕೆ. ಮಾತ್ರ ಸೊಲ್ಲೆತ್ತಲೇ ಇಲ್ಲ. ಮೋದಿ ವಿರುದ್ಧವೂ ಮಾತಾಡಿಲ್ಲ. ಅಮಿತ್ ಶಾ ಬಗ್ಗೆ ಏನು ಹೇಳ್ತಾ ಇಲ್ಲ. ಹಾಗೆ ಬಿಜೆಪಿಗರು ಸಿಎಂ ಸಿದ್ದರಾಮಯ್ಯ ಅವರನ್ನ ಟೀಕೆ ಮಾಡಿದ್ರು ಕೂಡ ಡಿ.ಕೆ. ಬಗ್ಗೆ ಏನನ್ನು ಹೇಳ್ತಾ ಇಲ್ಲ. ಇದೆಲ್ಲವೂ ಡಿ.ಕೆ. ಪ್ಲಾನ್ ಬಿ ಸಾಕ್ಷೀಕರಿಸ್ತಾ ಇದೆಯಾ ಅನ್ನುವಂತಹ ಅನುಮಾನಗಳಿಗೆ ಪುಷ್ಟಿ ನೀಡ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಿಷ್ಠರಾಗಿರುವ ಡಿ.ಕೆ. ನಿಜವಾಗ್ಲೂ ಬಿಜೆಪಿ ಜೊತೆಗೆ ಕೈ ಜೋಡಿಸ್ತಾರಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.